ಜಿಲ್ಲಾಧ್ಯಕ್ಷರಾದ ನಮ್ಮ ಮುನಿಯಪ್ಪನವರು ಕರೆದಿದ್ದಾರೆ. ಈ ಮಧ್ಯೆ ನಮ್ಮ NDAದಲ್ಲಿ ಏನೋ ಒಂದು ಗೊಂದಲಗಳಾಗಿದೆ ಕೆಲವರಿಂದ ಅಂತೇಳಿ ಈಗಾಗಲೇ ನಮಗೆಲ್ಲ ತಾವೇ ಎಲ್ಲ ಪ್ರಸಾರ ಮತ್ತು ಇದರಲ್ಲಿ ಬರೆದಿದ್ದೀವಿ. ಈ ಕೆಲವು ಪತ್ರಿಕೆಗಳು ಇವತ್ತು ಭಾಳ ಚೆನ್ನಾಗಿ ಬರೆದಿದ್ದಾರೆ ಕೆಲವರು. ಹೇಗೆ ಏನಾಗ್ತಾ ಇದೆ ತೊಂದರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದು ನಾವು ಒಂದು ತಿಳಿ ಮಾಡಬೇಕು ಅನ್ನೋದು ನಮ್ಮ ಅಧ್ಯಕ್ಷರ ಒಂದು ಧ್ಯೇಯ. ಅದರಿಂದ ಈ ಒಂದು ಪತ್ರಿಕಾಗೋಷ್ಠಿ ಈಗ ನಮ್ಮನ್ನು ಕುರಿತು ಈಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ದಯವಿಟ್ಟು ಈಗ ನಮ್ಮ ಪತ್ರಿಕಾಗೋಷ್ಠಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ BN ಮುನಿಯಪ್ಪನವ್ರಿಗೆ ಸ್ವಾಗತ ಕೊಡ್ತಾ, ಅದೇ ರೀತಿ ನಮ್ಮ ಮುಖಂಡರಾದ ಶಾಂತಮೂರ್ತಿ ಅವರು ಬಂದಿದ್ದಾರೆ, ಶಾಂತಮೂರ್ತಿ ಮತ್ತು ನಮ್ಮ ನಾರಾಯಣಸ್ವಾಮಿಯವರು ಬಂದಿದ್ದಾರೆ, ಅದೇ ರೀತಿ ಆದ್ನಾಳ್ ಬಂದಿದ್ದಾರೆ, ಮತ್ತು PLD ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರಾದ ವೆಂಕಟರಮಣವ್ರು ಬಂದವರೆ, ಹಾಗೆ ನಮ್ಮ ಯುವ ನಾಯಕರಾದ ರಾಜೇಂದ್ರವ್ರು ಬಂದವರೆ, ಮತ್ತು ನಮ್ಮ ಮಂದಾರಲ್ಲಿ ಶ್ರೀನಿವಾಸ್ ಬಂದಿದ್ದಾರೆ, ಹರೀಶು, ಮತ್ತು ನಮ್ಮ ವೈರೆಡ್ಡಿ ಅವರು, ಶ್ರೀನಿವಾಸು, ನಮ್ಮ ಅಖಿಲ್ ರೆಡ್ಡಿ, ನಮ್ಮ ಸೋಷಿಯಲ್ ಮೀಡಿಯಾ ಜಿಲ್ಲಾಧ್ಯಕ್ಷರು ಮತ್ತು ವೇದಿಕೆ ಬರಬೇಕಂತ ಅಖಿಲ್ ರೆಡ್ಡಿ ನಾನು ಮನವಿ ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದಂಥ ಅರುಣಮ್ಮನವರು ಬಂದಿದ್ದಾರೆ, ಮತ್ತು ನಮ್ಮ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂಥ ಮೆಹಬೂಬ್ ಅವರು ಬಂದಿದ್ದಾರೆ, ಮತ್ತು ಯುವ ಘಟಕದ ಮುಖಂಡರಾದಂಥ ಜಗದೀಶ್ ಬಂದಿದ್ದಾರೆ, ಮತ್ತು ನಮ್ಮ TAPCMSನ ನಿರ್ದೇಶಕರಿದ್ದಾರೆ, ಮತ್ತು ನಮ್ಮ ಯುವ ಮುಖಂಡರಾದಂಥ ಕುಮಾರ್ ಅವರು ಬಂದ್ದಾರೆ. ಮತ್ತು ಎಲ್ಲರಿಗೂ ಸ್ವಾಗತ ಕೊಡ್ತಾ, ಮತ್ತು ಮಾಧ್ಯಮದವರೆಗೂ ನಾನು ಈ ಸಮಯದಲ್ಲಿ ಸ್ವಾಗತ ಕೊಡ್ತಾ ನಮ್ಮ ಮುನಿಯಪ್ಪನವರು ಮಾತಾಡಬೇಕು ಅಂತ ಅವರು. ಬಸವನ ಜಯಂತಿ ಇರೋದ್ರಿಂದ ಜಾತ್ಯತೀತ ಜನತಾದಳದ ಕಚೇರಿಯಲ್ಲಿ ಅದನ್ನು ಫಂಕ್ಷನ್ ಬಸವನ ಜಯಂತಿ ಮುಗಿಸ್ಕೊಂಡು 2 ಗಂಟೆಗೆ ಅಡಿದ್ವಿ, ಆಮೇಲೆ 12ವರೆಗೇನೆ ಮಾಡ್ತೀವಿ ಅಂತೇಳಿ ಹೇಳಿದಾಗ ತುರ್ತಾಗಿ ಅದೆಲ್ಲ ಸಹಕಾರ ಕೊಟ್ಟು ಎಲ್ಲರೂ ಬಂದಿರೋದಕ್ಕೆ ಮೊದಲನೇದಾಗಿ ನಮ್ಮ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ತಾ, ಇವತ್ತು ಕರೆದಿದ್ದು ಪತ್ರಿಕಾಗೋಷ್ಠಿಯ ಕಾರಣ ಏನಂದರೆ 2-3 ದಿನಗಳಿಂದ ಅಂದರೆ ಒಂದು 15 ದಿವಸ ಆಯಿತು, ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ K. ಸುಧಾಕರ್ ಅವರು ಶಿಳಘಟ್ಟ ಶಾಸಕರಾದಂಥ ನಮ್ಮ ರವಿಯವರ ಮೇಲೆ ನೇರವಾಗಿ ಅದೇನೋ ರೈತ ಸಂಘದಲ್ಲಿ ಹೋದಾಗ ಭಾಷಣ ಮಾಡಿ ಅವ್ರ ಬಗ್ಗೆ ಏನೋ ಮಾತಾಡಿದ್ರು ಅಂತೇಳಿ ನಮ್ಮ ರವಿಯವರು MLA ಅವರು ತೀಕ್ಷ್ಣವಾಗಿ ಪತ್ರಿಕಾ ಹೇಳಿಕೆಗಳು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿತ್ತು. ನಾವು ಯಾಕೆ ಇಷ್ಟು ದಿನ ಮಾತಾಡಲಿಲ್ಲ ಅಂದರೆ NDAಯಲ್ಲಿ ನಾವಿರೋದ್ರಿಂದ, NDAಯಲ್ಲಿ ಒಂದೇ ಪಕ್ಷ ನಾವಿಬ್ಬರು ಜೊತೆಯಲ್ಲಿರೋದ್ರಿಂದ ಮನೆಯಲ್ಲಿ ಏರುಪೇರು ಬಂದಿದ್ದು ಹಿರಿಯರೇ ನೋಡ್ಕೊಳ್ಳಿ, ಹಿರಿಯರೇ ಮಾತಾಡ್ಕೊತಾರೆ ಅಂತೇಳಿ ನಾವು ಸುಮ್ಮನೆ ಇದ್ದೆ. ಆದರೆ ಇದು ಇಬ್ಬರದು ಮಾತಾಡಾದಮೇಲೆ MP ಕಡೆಯವರು ಇರೋರು ಕೆಲವರು ಇದ್ರ ಸಬ್ಜೆಕ್ಟ್ ತೆಗೆದು ನಮ್ಮ ಕುಮಾರಸ್ವಾಮಿಯವ್ರ ಬಗ್ಗೆ ಮತ್ತು ನಮ್ಮ MLA ಅವ್ರ ಬಗ್ಗೆ ತೀಕ್ಷ್ಣವಾಗಿ ಮಾತಾಡಿದ್ದಾರೆ. ನಾವು ಸುಮ್ಮನೆ ಕೂತ್ಕೊಳ್ಳೋದಾಗೋದಿಲ್ಲ ಅಂತೇಳಿ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ನಮಗೆ ಒತ್ತಾಯ ಮಾಡಿದ್ರು. ನೀವ್ಯಾಕೆ ಸುಮ್ಮನೆ ಸೈಲೆಂಟ್ ಆಗಿದ್ದೀರಾ, ಯಾಕೆ, ಏನು ತಿಳ್ಕೊತಾರೆ, ನಮ್ಮಿಂದ ಗೆದ್ದಿಲ್ವಾ MP ಅವರು ಅಂತೇಳಿ ಕ್ವಶನ್ಗಳು ಬಂದಾಗ ನಾವು ಇದಕ್ಕೊಂದು ತಿಳಿ ಹೇಳಲೇಬೇಕು ಅಂತೇಳಿ ಇವತ್ತು ವಿಶೇಷವಾದ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ. ಈ ವಿಚಾರವಾಗಿ ನನ್ನ ಅಭಿಪ್ರಾಯದಲ್ಲಿ ನಮ್ಮ ಇಬ್ಬರು ಯಾರು ಶಿಳಘಟ್ಟ ಶಾಸಕರು ಇರ್ಬೋದು ಮತ್ತು MP ಅವರು ಇರ್ಬೋದು, ಇಬ್ಬರು ನಿಮ್ಮದೇನೇ ದೂರುಗಳಿದ್ದರೆ ಆಯಾ ಪಾರ್ಟಿ ರಾಜ್ಯಾಧ್ಯಕ್ಷರಿಗೆ ನಿಮ್ಮ ಅಹವಾಲನ್ನು ತಿಳಿಸ್ಬೇಕು. ಒಂದು ವೇಳೆ ಅಲ್ಲಿ ಕೊಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಆಯಾ ಪ್ರಾಧಿಕಾರಕ್ಕೆ ಕೊಟ್ಟರೆ ಸತ್ಯಾಂಶ ಈಚೆ ಕೊಡಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡ್ಕೊಂಡಿದ್ದು ಸುಮ್ಮನೆ ಇದಾದರೆ ಪಾರ್ಟಿಗೂ ಡ್ಯಾಮೇಜ್ ಆಗುತ್ತೆ. ಯಾಕೆಂದರೆ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ, ಕೋಆಪರೇಟಿವ್ ಕೆಲವು ಚುನಾವಣೆಗಳು ಇರೋದ್ರಿಂದ ನಾವು ಒಗ್ಗಟ್ಟಾಗಿ ಹೋಗಬೇಕಾಗಿರೋದ್ರಿಂದ ಈ ಭಿನ್ನಾಭಿಪ್ರಾಯಗಳು ಬಂದಿವೆ. ಇದರಲ್ಲಿ ಯಾರು ತಪ್ಪು ಯಾರ್ದು ಇದು ಅಂತ ನಾನು ಒಬ್ಬರು ಪರ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇರೋ ಸತ್ಯನ ಅಲ್ಲಿ ಗೊತ್ತಾಗ್ತದೆ ಏನು ಹೇಳಿದ್ದಾರೆ. ಆದ್ದರಿಂದ ನಾನು ಬೇಗನೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ನೀವು ಬೇಗನೆ ನಮ್ಮ ಶಿಳಘಟ್ಟ ಶಾಸಕರ ಹತ್ರ ಮಾತಾಡಿ ಇದೇನು ಕಾರಣ, ಏನಾಗಿದೆ ಅಂತ ವಿಚಾರಣೆ ಮಾಡಬೇಕು ಅಂತ ನಾನು ಒಂದು ವಿನಂತಿ ಮಾಡ್ತಾಯಿದ್ದೀನಿ. ಪತ್ರಿಕಾ ಮುಖಾಂತರ ಅವರಿಗೆ ಹೋಗಲಿ ಅಂತ ನಾನು ಪತ್ರಿಕಾ ಮುಖಾಂತರ ನಮ್ಮವ್ರಿಗೆ ತಿಳಿಸೋದು ಪ್ರಯುಕ್ತವಾಗಿ ಇವತ್ತು ಪತ್ರಿಕಾಗೋಷ್ಠಿ
ಎರಡನೇದು ವಿಜೇಂದ್ರ ಅವರು ಫೋನ್ ಮಾಡಿದ್ದೆ. ರೈತರ ವಿರೋಧ ಹೆಂಗಾಗ್ತದೆ? ರವಿಯವರು ರೈತರ ವಿರೋಧ ಆಗೋಕ್ಕೆ ಆಗಲ್ಲ. ಅವರು ರೈತರ ಮಗನಾಗಿ ಬಿಟ್ಟಿರೋದು. ಅವ್ರು ಇವತ್ತೂ ಅಲ್ಲಿ ಬೆಂಗಳೂರಿನಲ್ಲಿಲ್ಲ, ಅವರು ಡೈಲಿ ರಾತ್ರಿ ಹೊತ್ತು ಇಲ್ಲಿಗೆ ಬರ್ತಾರೆ. ಒಂದು ಎಮ್.ಎಲ್.ಎ ಆಗಿದ ತಕ್ಷಣ ಬೆಂಗಳೂರು ಸೇರ್ಕೊಂಡವ್ರು ನೋಡಿದ್ದೀವಿ ನಾವು ಶಾಸಕರನ್ನ. ಅಂಥವ್ರು ಡೈಲಿ ಇಲ್ಲೇ ಬಂದು ಇಲ್ಲೇ ಇರ್ತಾರೆ. ರೈತರ ಕಾಳಜಿ ಎಷ್ಟಿದೆ ಅಂತ ನಾವು ಅವ್ರಿಗೇನು ತಿಳುವಳಿಕೆ ಹೇಳಬೇಕು ಅಂತದಿಲ್ಲ. ಆದ್ದರಿಂದ ಇಲ್ಲಿ ನಾನು ಮನವಿ ಮಾಡೋದಂದರೆ ಸಬ್ಜೆಕ್ಟೇ ಬಿಟ್ಬಿಟ್ರು. ಮಾಧ್ಯಮದಲ್ಲಿ ನಾನು ವಿನಂತಿ ಮಾಡ್ತೀನಿ, ಈ ಸಬ್ಜೆಕ್ಟೇ ಹೊರಟೋಯ್ತು. ಅವ್ರು ಪರ್ಸ್ನಲ್ ಬಂದ್ಬಿಡ್ತೀನಿ. ಯಾರು MP ಕಡೆಯವರವರು ಪರ್ಸ್ನಲ್ ಬಂದ್ಬಿಟ್ರು. ತಾಕತ್ತಿದೆಯಾ, ಅದಿದೆಯಾ, ಕುಮಾರಸ್ವಾಮಿ CM ಆಗ್ತಾರೆ. ಯಾರು ಇದೆಲ್ಲ? ಕುಮಾರಸ್ವಾಮಿ CM ಆಗ್ತಾರೆ ಬಿಡ್ತಾರೆ. 2028ಗೆ ಇಡೀ ನಮ್ಮ ಜಾತ್ಯತೀತ ಜನತಾ ದಳ 224 ಕ್ಷೇತ್ರದಲ್ಲೂ ಹೇಳ್ತಾವ್ರೆ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ. ನೀನು ಹೇಳ್ಬಿಟ್ಟು ನಿಂತೋಗ್ತಾರಾ? ನಾನು ಹೇಳ್ಬಿಟ್ರೆ ಆಗೋದಿಲ್ವಾ? ಇದಲ್ಲ, NDA ಬರಬೇಕು, NDA ಕುಂತ್ಕೊಬೇಕು, ಆಮೇಲೆ ಕುಮಾರಸ್ವಾಮಿನ ನಮ್ಮ ಅಭಿಪ್ರಾಯದಲ್ಲಿ ಕುಮಾರಸ್ವಾಮಿ CM ಅಂತ ಹೇಳಿದ್ದಾರೆ. ನಮ್ಮವರೇನು ಹೇಳಿದ್ದು, ಕುಮಾರಸ್ವಾಮಿ ಅವರು ಬಂದಿವೆ ಅಲ್ಲಿ CM ಆದಮೇಲೆ ನಾನು ಇದನ್ನು ನ್ಯಾಯ ತನಿಖೆ ಮಾಡಬೇಕು ಅಂತ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಆಗ್ಬಿಡ್ತಾರ ಅನ್ನೋದು ಅದಕ್ಕೆ ಅಲ್ಲಿಗೇನೋ ಅಲ್ಲಿ ನಾವು ಒಗ್ಗಟ್ಟಾಗಿರೋದು ಬೇಡವಾ? NDA ಇರೋದು ಬೇಡವಾ? ನಿಮ್ಮ ಅಭಿಪ್ರಾಯ? MP ಅವ್ರು ಸುಮ್ಮನೆ ಇದ್ದಾರೆ. MP ಅವರು ಅವತ್ತು ಒಂದು ಮಾತಾಡಿದ್ಮೇಲೆ ಮಾತಾಡ್ತಾ ಇಲ್ಲ. ಅವ್ರು ಹಿಂದೆ ಇರೋರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ದುರಹಂಕಾರ ಮಾತು ದಯವಿಟ್ಟು ಆಡಬೇಡಿ, ತಪ್ಪಾಗ್ತದೆ. NDAದಲ್ಲಿರೋದ್ರಿಂದ ದುರಹಂಕಾರ ಮಾತುಗಳು ಆಡಿದ್ರೆ ತಪ್ಪಾಗ್ತದೆ. ನಾನು MP ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಇದನ್ನು ನೋಡಿದ ತಕ್ಷಣ ಮಾಧ್ಯಮದಲ್ಲಿ ನಿಮ್ಗೆ ಏನಾದ್ರು ಗೊತ್ತಾಗಿದ ತಕ್ಷಣ ಇದು ವಿಚಾರ ಬಂದಿದ ತಕ್ಷಣ ನೀವು ನಿಮ್ಮ ಮುಖಂಡಗಳಿಗೆ ನೇರವಾಗಿ ಆದೇಶ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಮಾತಾಡಬೇಡಿ. ನಾನೇನಿದ್ರು ಕುಮಾರಸ್ವಾಮಿ ಹತ್ರ, ನಿಖಿಲ್ ಹತ್ರ ಮಾತಾಡ್ತೀನಿ, ಅವರೂ ಬೇಕಾದ್ರೆ ನಮ್ಮ ವಿಜೇಂದ್ರ ಹತ್ರ ಮಾತಾಡಿ, ನಾವು ಅಲ್ಲಿ ಕುಂತ್ಕೊಂಡು ಮಾತಾಡ್ತೀವಿ ಅಂತ ನೀವು ಸ್ಪಷ್ಟ ಆದೇಶ ಕೊಡಬೇಕು. ಇನ್ನೊಂದು ಸಲ ಏನಾದರೂ ಈ ಮಧ್ಯದಲ್ಲಿ ಕುತ್ಕೊಂಡು ಸಿಕ್ಬಿಡ್ತು ಪೇಪರು ಬೈಕ್ ಸಿಕ್ಬಿಡ್ತು ಅಂತ ಮಾತಾಡಿದ್ರೆ ಇದು ಸರಿಯಾಗಿರೋದಿಲ್ಲ. ಇದು ನಾವು ಮನವಿ ಮಾಡ್ತಾ ಇದ್ದೀವಿ. ನಾವು ಯಾರಿಗೂ ಅಲ್ಲ, ನಾವು NDA ಇಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ, NDAದಲ್ಲಿರೋದ್ರಿಂದ ಭಿನ್ನಾಭಿಪ್ರಾಯಗಳು 100 ಬರ್ತವೆ. ಭಿನ್ನಾಭಿಪ್ರಾಯಗಳನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ನಾವು ಇಲ್ಲಿ ಚೆನ್ನಾಗಿರ್ತೀವಿ, ನೀವು ಕೆಳಗೆ ನೋಡಿ ಕಿತ್ತಾಡ್ಬಿಟ್ರೆ ನಾವು ಅದಕ್ಕೆ ಹೊಣೆ ಆಗೋದಿಲ್ಲ. ನೀವು ಏನಾನ ರೈತರ ಕೆಲಸ ಆಗಲಿ, ಬಡವ್ರ ಕೆಲಸ ಆಗಲಿ, ಏನಾನ ಒಂದು ಕೆಲಸ ಆಗಬೇಕಂದ್ರೆ ನಾವು ಒಗ್ಗಟ್ಟಾಗಿರಬೇಕು. ಅದನ್ನು ನೀವು ಮನಗಂಡಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಮನಗಂಡಿದ್ದೀವಿ. ತಾವು ಬೇಗನೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಕುಮಾರಣ್ಣವರು ಬೇಗನೆ ಇದನ್ನು ಮಾತಾಡಿ ರವಿಯವರ ಹತ್ರ ಮತ್ತು ನಮ್ಮ MP ಸುಧಾಕರ್ ಹತ್ರ ಮಾತಾಡಿ ಬೇಗನೆ ಇತ್ಯರ್ಥ ಮಾಡಬೇಕು ಅಂತ ಮಾಧ್ಯಮಗಳ ಮುಖಾಂತರ ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ BJP ನಾಯಕರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ನಾನು ಇನ್ನು ಮುಂದೆ ನಾನು ಮಾತಾಡಬೇಕು ಅಂತಿದ್ದೀನಿ. ನಮ್ಮ BJP ಜಿಲ್ಲಾಧ್ಯಕ್ಷರಾದಂಥ ರಾಮಚಂದ್ರೇಗೌಡರ ಹತ್ರ ಮಾತಾಡಿ, ನಾನು ನಿನ್ನೆ ಹೋಗ್ಬೇಕಾದ್ರೆ ನಿಮ್ಮ ಅಧ್ಯಕ್ಷರ ಹತ್ರ ನೀವು ಕರ್ಕೊಂಡೋಗಿ, ನಮ್ಮ ಅಧ್ಯಕ್ಷಗಳ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ನಾವಿಬ್ಬರು ಒಟ್ಟಿಗೆ ಹೋಗಿ ಬೇಗನೆ ಇದಕ್ಕೊಂದು ತಿಳಿ ತರಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡಿ. ಮಾಧ್ಯಮದಲ್ಲಿ ಬಂದಿದ್ದ ತಕ್ಷಣ ಪ್ರತಿಕ್ರಿಯೆ ಕೇಳಿದವರು ಯಾರೋ ರಾಮಚಂದ್ರೇಗೌಡರು, ನೀವು ಹೇಳೋದು BJP ರಾಜ್ಯಾಧ್ಯಕ್ಷ ರಾಮಚಂದ್ರೇಗೌಡರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರು ಮಾತಾಡಿದ್ದಾರೆ. ಏನು ಮಾತಾಡಿರೋದ್ರಿಂದ NDA ವಿಚಾರದಲ್ಲಿ ಅವರು ಹೇಳೋದು, ನಾನು ಕಿತ್ತಾಡೋದಕ್ಕೆ ಇದಕ್ಕಲ್ಲ, ನಾವು ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಅವರು ಮಾತಾಡೋದು. ಅವರೇ ಹೇಳಿದ್ದಾರೆ, ಕುಮಾರಣ್ಣ ಹತ್ರ ಬೇಗ ಮಾತಾಡಿ ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ, ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಆದ್ದರಿಂದ ನಾವು ಒಟ್ಟಿಗೆ ಹೋಗಿ ಇದನ್ನು ಮಾತಾಡಿ ಒಂದು ವಾರದಲ್ಲಿ ಇದು ಕ್ಲಿಯರ್ ಆಗುತ್ತೆ ಅಂತ ನಾನು MP ಅವ್ರ ಕಡೆಯಿಂದ MP ಅವರು ಹೇಳಿಕೆ ಕೊಡ್ತಾರೆ, ದೊಂಗದಲ್ಲಿ ಸೇರ್ಕೊಂಡು ಸಂತರ್ಕ ತಗೊಂಡರು ಅಂದ್ರೆ ಅಲ್ಲಿ ಶಿಡ್ಲಘಟ್ಟ ಚಿಂತಾಮಣಿ ಇಬ್ಬರು ಸೇರ್ಕೊಂಡಕ್ಕೆ ಈ ಒಂದು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಈ ಹೋರಾಟದ ವೇದಿಕೆಯಲ್ಲಿ ಹೋಗ್ಬಿಟ್ಟು ಹೇಳಿಕೆಯನ್ನು ಕೊಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಯಾರು ತಪ್ಪು ಮೊದಲು, ಮತ್ತೆ ನೀವು JDS ಅವರು ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಿದ್ದೀವಿ? ನೀವು ಜಿಲ್ಲಾಧ್ಯಕ್ಷರಾಗಿ ಏನು ಮಾಡ್ತೀವಿ? ನಾನು ಜಿಲ್ಲಾಧ್ಯಕ್ಷನಾಗಿ ಅದನ್ನೇ ಹೇಳ್ತಾ ಇರೋದು. ಏನು ಮಿಸ್ಟೇಕ್ ಬಂದುಬಿಟ್ಟಿದೆ ಮಾಧ್ಯಮಗಳಲ್ಲಿ, ಅವ್ರು ಏನು ಮಾತಾಡಿದ್ದಾರೆ ಇದನ್ನು ನಾನು ಹೇಳಿದ ತಕ್ಷಣ ಇತ್ಯರ್ಥ ಆಗೋದಿಲ್ಲ. ಇದು ನಮ್ಮ ರಾಜ್ಯಾಧ್ಯಕ್ಷರ ಗಮನ ತರ್ತೇನೆ. ಈ ಥರ ಎಲ್ಲ ಸಬ್ಜೆಕ್ಟ್ ಬಂದಿದೆ, ಇದರಿಂದ ಈ ಥರ ಆಗಿದೆ, ಇಲ್ಲೇನು ನಡೆದಿದೆ ಘಟನೆಗಳು ಏನು ನಿಮ್ಮ ಮಾಧ್ಯಮಗಳಲ್ಲಿ ಬಂದಿದೆ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನೀವೇನೇನು ಮಾತಾಡಿಲ್ಲ ನಿಮ್ಮ ಕ್ಲಿಪ್ಪಿಂಗ್ ಎಲ್ಲ ಇಟ್ಕೊಂಡಿದ್ದೀನಿ. ಇದೆಲ್ಲ ಕುಮಾರಸ್ವಾಮಿಗೆ ತಲುಪಿಸ್ತೀನಿ. ಅವ್ರು ಅದೆಲ್ಲ ಓದ್ಕೊಂಡು ಅದನ್ನು ಏನು ಕ್ಲಿಪ್ಪಿಂಗ್ ಬರ್ತವೆ ಕ್ಲಿಪ್ಪಿಂಗ್ ಎಲ್ಲ ನೋಡಿಕೊಂಡು ಇಬ್ಬರ ಹತ್ರನೂ ಮಾತಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ MP ಅವರು ಇನ್ನೊಂದು ಮಾತಾಡಿದ್ದಾರೆ, ಅಲ್ಲಿ ಮಾತನಾಡ್ತಾ ನೀವು ಯಾವುದೇ ಕಾರಣಕ್ಕೂ ನೀವು ಹೋರಾಟ ಬಿಡಬೇಡಿ, ಜಮೀನು ಬಿಡಬೇಡಿ, ಎಷ್ಟೇ ಕೇಸುಗಳು ಬರಲಿ ನೀವು ಹಾಕಿಸ್ಕೊಳ್ಳಿ. 28ನೇ ಇಸ್ವಿಗೆ NDA ಸರ್ಕಾರ ಬರುತ್ತೆ. ಸರ್ಕಾರ ಬಂದು ಒಂದು ದಿವಸದಲ್ಲಿ ನಿಮ್ಮ ಕೇಸುಗಳನ್ನೆಲ್ಲ ನಾನು ಸರ್ಕಾರದಿಂದ ಹಿಂಪಡೆಯುವ ಮಾಡ್ತೀನಿ ಅಂತ ಕೂಡ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ.
ನೀವಿವಾಗ ಏನ್ ಹೇಳ್ತಿದ್ರಿ? ಇಂಡಸ್ಟ್ರೀಸ್ ಬೇಕು, ಅಲ್ಲಿ ಬರಬೇಕು ಅಂತ ನಿಮ್ಮ ಶಾಸಕ ಪರವಾಗಿ ನೀವ್ ಹೇಳ್ತಾ ಇದ್ದೀರಿ. ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ಇದೆ, ಅವ್ರು ಮಾತಾಡಿರೋದು ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಹೌದೌದು, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾವ್ ಹೇಳ್ತಾ ರವಿಯವರು ರೈತರ ವಿರೋಧ ಅಲ್ಲ. ಇದನ್ನ ಮೊದಲು ನಾನು ಅದನ್ನೇ ರೈತರ ಮಗ ಅಂತ ಯಾಕೆ ಹೇಳಿದೆ ಅಂದ್ರೆ, ರವಿಯವರು ರೈತರು ಅಲ್ಲಿ ಕುಂತಿರೋದು ಇದಕ್ಕೆ ವಿರೋಧ ಇಲ್ಲ. ರವಿಯವರು ಇವಾಗ ಎರಡು ಕಡೆನೂ ಕುಂತವ್ರಲ್ಲ ಅಲ್ಲಿ. ನಾನೇನು ಹೇಳಿದೆ ಅಂದ್ರೆ, ಎರಡು ಕಡೆಯವ್ರು ಶಿಲ್ಘಟ್ಟ ರೈತರೇ ಅಲ್ಲಿ ಕುಂತಿರೋದು. ಸತ್ಯಾಗ್ರಹ ಇರೋದು ಇಬ್ಬರು ಹೌದೋ ಇಲ್ವಾ? ಎರಡು ಬಣಗಳು ಕುಂತಿದೆ ಇಲ್ವೋ? ಒಂದು ಬಣ ಬೇಕು ಅಂತ ಹೇಳ್ತಾರೆ, ಒಂದು ಬಣ ಬೇಡ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಇತ್ಯರ್ಥ. ಇಲ್ಲಿ ಯಾರ ರಾಜಕೀಯ ನಾಯಕರು ಇಲ್ಲ. ತಾವು ದಯವಿಟ್ಟು ಇದನ್ನೊಂದು ಮೆನ್ಷನ್ ಮಾಡಿ. ಯಾರ ರಾಜಕೀಯಗಳು ಯಾರ ಪರನೂ ಇಲ್ಲ. ಯಾರು ರವಿಕುಮಾರ್ ಅವರು ರೈತರ ಮಗನಾಗಿ ಹುಟ್ಟಿರೋದ್ರಿಂದ ರೈತರ ಪರವಾಗಿ ಇರೋದು. ಫಲವತ್ತಾದ ಭೂಮಿಗಳನ್ನ ಬಿಡಿ ಅಂತ 400 ಎಕರೆ ಬಿಡಿಸಿದ್ದಾರೆ. ಇಷ್ಟು ಹೋರಾಟ ಆದ್ರೂ ಮೊನ್ನೆ ಏನು ಹೈಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದೆಯಾ? ಈಗ ಸ್ಟೇ ಸಿಕ್ಕಿದೆಯಂತಲ್ಲ ಈಗ. ಆದ್ರಿಂದ ನಾನು ಹೇಳೋದು, ಇದು ಸಬ್ಜೆಕ್ಟ್ ರೈತಗಳು ಓಡಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಮಾತಾಡೋ ಸಬ್ಜೆಕ್ಟ್ ಏನಂದ್ರೆ, ವೈಯಕ್ತಿಕವಾಗಿ ತಗೊಂಡಿರೋದನ್ನ ಇದನ್ನ NDA ಬಿಡಬೇಕು ಅಂತ ಒತ್ತಾಯ ಮಾಡಿ, ಇದನ್ನ ಕುಮಾರಸ್ವಾಮಿ ಮತ್ತೆ ವಿಜೇಂದ್ರ ಅವರಿಬ್ರು ಇದನ್ನ ಮಾತುಕತೆ ಮಾಡಬೇಕು ಅಂತ ಹೇಳ್ತಾ ಇರೋದು ನಾನು. ಹೌದು, ಇನ್ನು ಆಗ್ಬಿಟ್ಟಿದೆ, ನಡೆದೋಗಿದೆ ಘಟನೆಗಳು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ಘಟನೆಗಳು ಮುಂದೆ ನಡಿಬಾರ್ದು. NDAನ ಒಂದೊಂದ್ಸಲ ಸಂಸಾರದಲ್ಲಿ ಕಿತ್ತೋಗ್ತದೆ. ಸಂಸಾರ ಕೂಡ್ಸಕ್ಕೆ ಅದಕ್ಕೆ ಅವ್ರು ಹೇಳೋದು. ಇಬ್ರಿಗೂ ವಿಜೇಂದ್ರ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ, ನಮ್ಮ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿಗೆ ಒತ್ತಾಯ ಮಾಡ್ತಾ ಇದ್ದೀನಿ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಬೇಗನೆ ಇದನ್ನ ನೀವು ಕುತ್ಕೊಂಡು ಇದು ಇತ್ಯರ್ಥ ಮಾಡಬೇಕು. ಇಲ್ಲಾಂದ್ರೆ ಇದು ಎಲ್ಲರಿಗೂ ಹೋಗ್ತಾ ಇದೆ. ಜಿಲ್ಲೆಯಲ್ಲಿ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ನಮ್ಗೆ ತುಂಬಾ ತೊಂದರೆ ಆಗ್ತದೆ ಅಂತ ಉದ್ದೇಶ ಇಟ್ಕೊಂಡೆ ಇವತ್ತು ಪತ್ರಿಕಾಗೋಷ್ಠಿ ಕರೆದು ಇದನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಬೇಗನೆ ಅವ್ರು ಇತ್ಯರ್ಥ ಮಾಡಿ ಅಂತ ಹೇಳಿದ್ದೀನಿ. ನನಗಿರೋ ಮಟ್ಟಿಗೆ ಒಂದು ವಾರದಲ್ಲಿ ಇತ್ಯರ್ಥ ಆಗ್ತದೆ ಅಂತ ನನ್ನ ಭಾವನೆ. ಇರೋದು ಈ ನಮ್ಮ NDA ಇಂದ ಆಗಿರೋ ಒಂದು ಏನು ಭಿನ್ನಾಭಿಪ್ರಾಯಗಳಿಂದ, ಕೆಲವು ಮಾತುಗಳಿಂದ ಕೆಲವು ಹೆಚ್ಚು ಕಡಿಮೆ ಆಗಿರೋಂಥ ಈ ಸರಿಪಡಿಸ್ಬೇಕು ಅನ್ನೋದು ನಮ್ಮ ಆಸೆ. ಈಗ ನಾವಾಗಲೇ ಮುನಿಯಪ್ಪಣ್ಣವ್ರು ಇರ್ಬೋದು, ನಾನಿರ್ಬೋದು, ಕುಮಾರಣ್ಣವ್ರಿಗೆ ಮತ್ತೆ ನಮ್ಮ ಹೈಕಮಾಂಡ್ಗೆಲ್ಲ ತಿಳಿಸಿದ್ದೀವಿ. ಮತ್ತೆ BJP ಇವ್ರ ಹತ್ರ ಮಾತಾಡಿದ್ದು, ಜಿಲ್ಲಾಧ್ಯಕ್ಷ ಹತ್ರನೂ ಆಯಪ್ಪನ ಮಾತಾಡಿದ್ದೆ, ನಾನು ಮಾತಾಡಿದ್ದೇನೆ. ಮತ್ತೆ ಎಲ್ಲಾನು ನಮ್ಮ MP ಸಾಹೇಬರು ಮಾತಾಡೋದಕ್ಕೆ ಸಂಪರ್ಕ ಮಾಡಿದ್ವಿ, ಅವ್ರು ಸಿಗಲಿಲ್ಲ ಆ ಸೆಷನಲ್ಲಿ ಇದ್ದಿದ್ದರಿಂದ. ಈಗ ಏನಾಗಿದೆ ಅಂತಂದ್ರೆ, ಈಗ ನಮ್ಮ ದೇವೇಗೌಡರು ಈಗ ಇಡೀ ನಮ್ಮ ರಾಜ್ಯದಲ್ಲೇ ಒಳ್ಳೆ ರೈತರ ಪರವಾಗಿರುವಂಥವ್ರು, ನಮ್ಮ ಪಕ್ಷನ ರೈತರ ಪರವಾಗಿರುವಂಥ ಪಕ್ಷ ನಮ್ಮದು. ಈಗ ನಮ್ಮ ರವಿಕುಮಾರ್ ಅವ್ರು ಯಾವ ರೀತಿ, ನಮ್ಮ ರವಣ್ಣವ್ರು ಯಾವ ರೀತಿ ವಿರುದ್ಧ ಆಗ್ತಾರೆ ಅವ್ರು ಹೇಳಿ? ರವಣ್ಣವ್ರಿಗೆ ಏನಾಗಿದೆ ಅಲ್ಲಿ ಅಂತ, ಈಗೇನು 40% ಜನ ಜಮೀನಲ್ಲಿ ಕೊಡಬೇಕು ಅಂತ ಇದ್ದಾರೆ, ಇನ್ನು 60% ಮಾರಾಕಬೇಕು ಅಂತ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಫಲವತ್ತಾದ ಜಮೀನುಗಳನ್ನ ಈಗ ನಮ್ಮ ಮೇಲೂರು ರವಣ್ಣವರು ಹೋಗಿ ಮಿನಿಸ್ಟರ್ ಕಂಡು, MB ಪಾಟೀಲ್ ಅವ್ರ ಕಂಡು ಅವ್ರಿಗೆ ಏನು ಜಮೀನು ವಾಪಸ್ ಕೊಡಿಸಿದ್ರಲ್ವಾ, ಕೆಲವ್ರಿಗೆಲ್ಲ ವಾಪಸ್ ಆಗಿದೆ. ಅದು ಮೊದಲು ಅದು ತಮಗೆಲ್ಲ ಗೊತ್ತೇ ಇದೆ. ಅದು ಯಾಕೆ ಅಂತಂದ್ರೆ, ಇದು ಯಾವುದೋ ಸಣ್ಣ ಒಂದು ಕಿಡಿ ಹಚ್ಚದಿಂದ ಇವತ್ತು ದೊಡ್ಡ ಜ್ವಾಲೆಯಾಗಿ ಇದಾಗಿದೆ. ಅದನ್ನ ಸರಿಪಡಿಸ್ತೀವಿ ನಾವು. ಯಾಕೆ ಅಂತಂದ್ರೆ, ಇವತ್ತು ಇಬ್ಬರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷ ಕಿಡಿಗೆ ಕಾರಣ ಯಾವುದು? ಮೊದಲ ಕಾರಣ ಕಿಡಿಗೆ ಕಾರಣ ಸರ್, ಕಿಡಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಈ ಮಾತಾಡ್ಬೇಕಾದ್ರೆ, ಈಗ ನಾನು ನೀವು ಮಾತಾಡ್ಬೇಕಾದ್ರೆ ಒಂದು ಮಾತು ಬಂದ್ಬಿಡ್ತಾ ಇದೆ. ಅದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಇದರಿಂದ ಎರಡು ಕಡೆಯಿಂದ ನಮಗೆ ಸಮಸ್ಯೆ ಆಗಿದೆ. ಈಗ ನಾವು NDA ಈಗ ಒಂದು ಕುಟುಂಬ, ನಮ್ದು ಒಂದು ಕುಟುಂಬದಲ್ಲಿ ಇರೋದ್ರಿಂದ ನಾವು ಈಗ ನಮ್ಮ ಮನೆಯಲ್ಲಿ ನಾವು 5 ಜನ ಅಣ್ತಮ್ಮಂದ್ರೆ 5 ಭಿನ್ನಾಭಿಪ್ರಾಯ ಅಂತ ಇದೆ. ಇವೆಲ್ಲ ಸರಿದೂಗಿಸ್ಕೊಳ್ಬೇಕು. ಇವತ್ತು ನಮ್ಮ ಮೋದಿ ಸಾಹೇಬರು ಮೊನ್ನೆ ಮೋದಿಜಿಯವರು ಆದಿಶುಂಚನಿಗೆ ಬಂದಾಗ ದೇವೇಗೌಡ ಹತ್ರ 3 ಸಾರಿ ಹೋಗವರು ಅವ್ರ ಯೋಗಕ್ಷೇಮ ವಿಚಾರಿಸಿ ಮತ್ತು ಇದ ಮಾಡಿದ್ರು. ಅಷ್ಟೊಂದು ಗೌರವ ಕೊಡ್ತಾರೆ. ಇನ್ನೊಂದು, ಈಗ ನಮ್ಮ 2 ಸೀಟೇ ನಮ್ಮ ಕರ್ನಾಟಕದಲ್ಲಿ ಗೆದ್ದಿರೋದು. ನಾವು 2 ಸೀಟ್ ಗೆದ್ದಾಗ ಸಮೇತ ಈಗ ನಮ್ಮ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಮತ್ತು ನಡ್ಡಾ ಸಾಹೇಬರು ಇವರು ಇಲ್ಲಿ ಗೆಲುವು ಕಡಿಮೆ ಇರುವುದು, ಬಟ್ 14 ಕ್ಷೇತ್ರಗಳು ನಮ್ಮ ಕುಮಾರಣ್ಣವ್ರ ಜವಾಬ್ದಾರಿ ಕೊಟ್ಟರು. ಯಾವುದು ಇವತ್ತು ಮೈಸೂರು ಭಾಗದಲ್ಲಿ 14 ಕ್ಷೇತ್ರ ನಾವು ಗೆದ್ಕೊಂಡಿದ್ದೀವಾಗ. ಗೆದ್ದುಕೊಂಡಾಗ ಅದು ಮನಗಂಡು ಕುಮಾರಣ್ಣವ್ರಿಗೆ ಒಳ್ಳೆ ಅವಕಾಶ ಕೊಟ್ಟರು. ಇವತ್ತೇನು ಭಾರಿ ಕೈಗಾರಿಕೆ ಮತ್ತೆ ಉಪ್ಪು ಮತ್ತು ಕಡಿಮೆ ಇಲ್ಲ. ಈಗಾಗಲೇ ಅವರು ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶನ ಮತ್ತೆ ನಮ್ಮ ಮೋದಿಯವರ ಆಸೆ ಏನು ಇದಿದೆ, ಆಸೆಗಳು ಏನಿದೆ ಅದನ್ನೆಲ್ಲ ಒಂದು ಇದು ಮಾಡಬೇಕು ಹೊರಟಿದ್ದಾರೆ. ಅಂತೂ ಇದರಲ್ಲಿ ಸಣ್ಣ ಪುಟ್ಟು ಬಂದೇ ಬರ್ತೈತೆ. ಈ ಸಣ್ಣ ಪುಟ್ಟು ಬಂದಾಗ ನಾವೆಲ್ಲ ಬಿಟ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮಲ್ಲಿ ಮನವಿ. ಇಬ್ಬರಿಗೂ ಹೇಳ್ತಾ ಇದ್ದೀವಿ ನಾವು, ದಯವಿಟ್ಟು ಇದನ್ನು ಜಾಸ್ತಿ ಬೆಳೆಸೋದು ಬೇಡ ಅಂತ ಹೇಳ್ಬಿಟ್ಟು. ಅದರಿಂದ ನಮ್ಮ ಅಧ್ಯಕ್ಷರು ಈಗಾಗಲೇ ಕಾರ್ಯಮುಖವಾಗಿದ್ದಾರೆ. ಅವ್ರ ಜೊತೆಗೆ ನಾನು ಸೇರ್ಕೊಂಡಿದ್ದೀನಿ. ಇದು ಇಷ್ಟಕ್ಕೆ ನಿಲ್ಲಿಸಿ. ಯಾಕೆಂತಂದ್ರೆ ಸುಮ್ಮನೆ ಕೆಲವರು ಮಾತಾಡ್ತಾ ಇದ್ದಾರೆ. ಈ ಕುಮಾರಣ್ಣವ್ರು ಇವಾಗ ದೇವರೇ 2 ಸಾರಿ ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ದಾರೆ. ಯಾರೇನು ಮಾಡಬೇಕಾಗಿಲ್ಲ. ಈ ಮಾಜಿ ಮುಖ್ಯಮಂತ್ರಿ ಅವರು ಸಾಯೋವರೆಗೂ 33% 1996ರಲ್ಲಿ
ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರು ಈ 33% ಆ ಕಾಲದಲ್ಲೇ 96 ತಂದಿದ್ದು. ಆವತ್ತು ಬಿದ್ದೋಯ್ತು ಗೌರ್ಮೆಂಟ್, ಆವತ್ತಲ್ಲಿ ಬಿದ್ದೋಗಿತ್ತು. ಅವತ್ತಿಂದ ಇವತ್ತುವರೆಗೂ ಹಂಗೆ ಎಣ್ಕೊಂಡು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇದು ಹಾಗೆ ಆಗುತ್ತೆ ಅಂತೇಳಿ, ದೇವೇಗೌಡರು ಇದ್ದಾಗೆ ಆಗುತ್ತೆ ಅಂತೇಳಿ ನಾವೆಲ್ಲ ಆಸೆ ಪಟ್ಟಿದ್ವಿ. 33% ಮಹಿಳಾ ವರ್ಗ ಸಿಗುತ್ತೆ, ಇಂಥವರೆಲ್ಲ MLA ಆಗ್ಬಿಡ್ತಾರಲ್ಲಪ್ಪ ಅಂತ ನಾವು ತುಂಬ ಸಂತೋಷವಾಗಿದ್ವಿ. ಆದರೆ ಅಲ್ಲೇನು ತೊಂದರೆ ಆಯಿತು ಗೊತ್ತಿಲ್ಲ, ಯಾವ ರೀತಿ ವಿರೋಧ ಆಯಿತು ಗೊತ್ತಿಲ್ಲ. ಆದ್ದರಿಂದ ನಾವು ಏನು ನಮ್ಮ JDS ಜಾತ್ಯತೀತ ಜನತಾದಳ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು, ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು, ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು, BJP ಅಧ್ಯಕ್ಷರಾದ ವಿಜೇಂದ್ರ ಅವರು ಏನು ನಿರ್ಧಾರ ತಗೊಂತಾರೋ ಆ ನಿರ್ಧಾರದ ಪರವಾಗಿ ನಾವು ಏನು ಇವತ್ತು ಕಾಂಗ್ರೆಸ್ಸು ಅದಕ್ಕೆ ವಿರುದ್ಧ ಆಗಿದೆ, ನಾವು ನೇರವಾಗಿ ಇವತ್ತು ಮಾಧ್ಯಮಗಳ ಮುಖಾಂತರ ಖಂಡನೆ ಮಾಡ್ತಾ ಇದ್ದೀವಿ. 30% ಕೊಡ್ತೀವಿ ಅಂತ ಹೇಳ್ತಾರೆ, ಅಲ್ಲಿ ಕೈ ಎತ್ತಿಲ್ಲ. ಈಚೆ ಬಂದು ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದಾರೆ, ಇಲ್ಲ ನಾವು 33%ಗೆ ನಾವು ಸಪೋರ್ಟ್ ಇದ್ದೀವಿ, ಯಾವುದೇ ಕಾರಣಕ್ಕಾಗಲಿ ಆಗಲಿ ಅಂತ ಹೇಳ್ತಾವ್ರೆ. ಆದರೆ ಇನ್ನೊಂದು ಸಲ ಅದನ್ನು ಮನ್ನೆ ಮಾಡಿ 33% ಏನು ನಮ್ಮ ದೇವೇಗೌಡರು ಆಸೆ ಇದೆಯೋ ಅದು ಈಡೇರಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಅಷ್ಟೇ